ನಮಸ್ತೆ ವೀಕ್ಷಕರೇ, ನಾನು ಇವತ್ತು ಮಾವಿನ ಹಣ್ಣಿನ ಸೀಕರಣೆ ಜೊತೆ ಒಬ್ಬಟ್ಟನ್ನು ಮಾಡ್ತಾಯಿದ್ದೀನಿ. ವರ್ಷದ ಕೊನೆಯ ಮಾವಿನ ಹಣ್ಣಿನ ಸೀಕರಣೆ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಈಗ ನಾನು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಒಂದು ಲೋಟ ಬೇಳೆ ತೊಗೊಂಡಿದ್ದೀನಿ. ಅದನ್ನು ಹೀಗೆ ವಾಶ್ ಮಾಡಿ ನಾನು ಒಂದು ವಿಷಲ್ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಒಂದು ವಿಷಲ್ ಆಗಿದೆ. ಇದು ಈಗ ತಗೊಳ್ತಾ ಇದ್ದೀನಿ. ನೋಡಿ, ಈ ಥರ ನಾನು ಒಂದು ವಿಷಲ್ಗೆ ಇಷ್ಟು ಬೆಂದಿದೆ. ಇದು ನೋಡಿ, ಇಷ್ಟು ನಯಸ್ಸಾಗಿದೆ. ಇದನ್ನು ಈಗ ನಾನು ಪಕ್ಕಕ್ಕಿಟ್ಟು ಈಗ ಮೈದಾ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ನೋಡಿ, ಮೈದಾ ಹಿಟ್ಟಿಗೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು, 1-2 ಸ್ಪೂನು ಎಣ್ಣೆ ಹಾಕ್ಕೊಂಡು ನಾನು ಇದನ್ನು ಈಗ ಸ್ಮೂತಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನೀರು ಹಾಕಿ ಚೆನ್ನಾಗಿ ಮಿತ್ಕೊತಾ ಇದ್ದೀನಿ. ಚೆನ್ನಾಗಿ ನಾವು ಹಿಟ್ಟನ್ನು ನಾದಿದಷ್ಟು ಒಬ್ಬಟ್ಟು ಸ್ಮೂತಾಗಿ ಬರುತ್ತೆ ಮತ್ತು ಎಲ್ಲೂ ಕಟ್ಟಾಗೋ ಚಾನ್ಸ್ ಇರಲ್ಲ. ಹಾಗಾಗಿ ಚೆನ್ನಾಗಿ ಇದನ್ನು ಕೈಯಲ್ಲಿ ನಾದ್ಕೋಬೇಕಾಗುತ್ತೆ. ನೋಡಿ, ಈ ಥರ ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಈಗ ನಾನು ಇದನ್ನು ಒಂದು ಬೌಲಲ್ಲೇ ಹಾಕಿ ಒಂದು ಅರ್ಧ ಗಂಟೆ ನಾನು ನೆನೆಯೋದಕ್ಕೆ ಬಿಡ್ತೀನಿ. ನೋಡಿ, ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಇದನ್ನು ಮಿತ್ಕೋಬೇಕಾಗುತ್ತೆ. ನೋಡಿ, ಈಗ ಇದಾಯಿತು ಅನಿಸುತ್ತೆ. ಈಗ ಇದನ್ನು ನಾನು ಒಂದು ಬೌಲಲ್ಲಿ ಹಾಕಿ ಈಗ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ. ಅಷ್ಟರಲ್ಲಿ ಈಗ ನಾನು ಬೇಳೆ ಬೇಯಿಸಿದ್ನಲ್ಲ, ಅದಕ್ಕೆ 2 ಹೋಳು ಬೆಲ್ಲ ತೊಗೊಂಡಿದ್ದೀನಿ. ಅದನ್ನು ಈಗ ಬೆಲ್ಲನ ಚೆನ್ನಾಗಿ ಕುಟ್ಟಿ ಅದು ಬೇಳೆ ಜೊತೆಗೆ ಹಾಕಿ ಈಗ ಬಿಸಿ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕಾಗುತ್ತೆ. ಇದು ನೀರು ಬಿಟ್ಟು ಗಟ್ಟಿ ಆಗಬೇಕು. ಅಷ್ಟರಲ್ಲಿ ಇದಕ್ಕೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ನಾನು ಮಿಕ್ಸಿ ಮಾಡಿ ಹಾಕ್ಕೊತಾ ಇದ್ದೀನಿ. ನೋಡಿ, ನುಣ್ಣಗೆ ಇದನ್ನು ಮಿಕ್ಸಿ ಮಾಡಿ ಇದಕ್ಕೆ ನಾನು ಏಲಕ್ಕಿನೂ ಸೇರಿಸ್ಕೊಂಡಿದ್ದೆ, ಅದು ಸ್ಕಿಪ್ ಆಗಿದೆ. ಈಗ ನೋಡಿ, ನಾನು ಇದಕ್ಕೆ ಕಾಯಿ ತುರಿ ಹಾಕಿ ಚೆನ್ನಾಗಿ ಗೋಲಿಸ್ಕೊತಾ ಇದ್ದೀನಿ. ಇದು ಗಟ್ಟಿ ಆಗಬೇಕು. ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಒಬ್ಬಟ್ಟು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನು ಆಲ್ರೆಡಿ ಒಂದು ಸರಿ ಒಬ್ಬಟ್ಟು ಹೋಳಿಗೆ ಮಾಡಿ ಹಾಕಿದ್ದೆ. ಈಗ ಸೀಕರಣೆ ಜೊತೆಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡು, ಈಗ ಇದು ಆರಿದೆ. ಇದನ್ನು ಈಗ ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟು ನಯಸ್ಸಿಗೆ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಒಂದು ಪಾತ್ರೆಗೆ ಎಲ್ಲದನ್ನು ತಕ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಬಂದಿದೆ. ಈಗ ಅದಕ್ಕೆ ನಾನು ಇಷ್ಟಿಷ್ಟ ಗಾತ್ರದಲ್ಲಿ ನಾನು ಉಂಡೆ ಮಾಡ್ಕೊತಾ ಇದ್ದೀನಿ. ನೋಡಿ, ಕಣ್ಕನ 1 ಗಂಟೆ ನೆನೆಯಕ್ಕೆ ಬಿಟ್ಟಿದ್ದೆ. ಅದನ್ನು ಸಹ ಈಗ ತಕ್ಕೊಂಡು ಈಗ ಅದನ್ನು ನಾನೀಗ ಅದ್ರ ಮೇಲೆ ಈಗ ಹೂರಣ ಇಟ್ಟು ಈಗ ಫಿಲ್ಲಿಂಗ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ಗಾತ್ರದಲ್ಲಿ ಈಗ ತಕ್ಕೋಬೋದು. ನೋಡಿ, ನಾನು ಹೀಗೆ ಎಲ್ಲದನ್ನು ಈಗ ಚೆನ್ನಾಗಿ ಫಿಲ್ ಮಾಡಿ ಈಗ ಒಬ್ಬಟ್ಟನ್ನು ಈಗ ನಾನು ಒಂದು ಶೀಟ್ ಮೇಲೆ ತಟ್ಟಿ ತೋರಿಸ್ತಾ ಇದ್ದೀನಿ. ಕೈಗೆ ಎಣ್ಣೆ ಹಚ್ಕೊಂಡು ಈಗ ತಟ್ತಾ ಇದ್ದೀನಿ. ನೋಡಿ, ಯಾವ ಥರ ತಟ್ಟಿದ್ರೂ ಸಹ ಇದು ಕಟ್ಟಾಗಲ್ಲ. ಆ ಥರ ಚೆನ್ನಾಗಿ ಬರುತ್ತೆ ಇದು. ನೋಡಿ, ಎಷ್ಟು ತೆಳ್ಳಗೆ ಬೇಕಾದರೂ ಅಷ್ಟು ತೆಳ್ಳಗೆ ತಟ್ಕೋಬೋದು. ಎಲ್ಲೂ ಕಟ್ಟಾಗಲ್ಲ. ಕಣ್ಕನ ನಾವು ಚೆನ್ನಾಗಿ ನಾದ್ಕೊಂಡ್ರೆ ಸಾಕು, ಚೆನ್ನಾಗಿ ಬರುತ್ತೆ. ಈಗ ನೋಡಿ, ನಾನು ನಿಧಾನಕ್ಕೆ ತೆಗ್ದು ಈಗ ನಾನು ಹಂಚಿನ ಮೇಲೆ ಹಾಕ್ತಾಯಿದ್ದೀನಿ. ಹಂಚು ಆಲ್ರೆಡಿ ಕಾದಿದೆ. ಈಗ ಹಂಚಿನ ಮೇಲೆ ನಾನು ಒಬ್ಬಟ್ಟನ್ನು ಹಾಕಿದ್ದೀನಿ. ಹೀಗೆ 1-2 ಸೆಕೆಂಡ್ ಅದಾದಮೇಲೆ ತಿರುವಾಕ್ಕೊತಾ ಇದ್ದೀನಿ. ನೋಡಿ, ಇದು 1-2 ಸೆಕೆಂಡ್ ಆದಮೇಲೆ ನಾನು ಮಗ್ಚ ಕೈಯಿಂದ ಉಲ್ಟಾ ಮಾಡ್ಕೊತೀನಿ. ಈಗ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ತುಪ್ಪ ಹಾಕ್ಕೋಬೋದು. ನೋಡಿ, ಹೀಗೆ 2 ಸೈಡ್ಗೆ ಚೆನ್ನಾಗಿ ನಾನು ಬೇಯಿಸ್ಕೊತಾ ಇದ್ದೀನಿ. ನೋಡಿ, ತುಂಬ ಸಾಫ್ಟಾಗಿ ತುಂಬ ಮೃದುವಾಗಿ ಬರುತ್ತೆ. ಈ ಥರ ನಾವು ಕಣ್ಕನ ಚೆನ್ನಾಗಿ ನಾದ್ಕೊಂಡ್ರೆ. ಅದೇ ರೀತಿ ನಾನು 2ನೇ ಒಬ್ಬಟ್ಟು ಸಹ ತಟ್ಕೊಂಡಿದ್ದೆ. ಅದನ್ನು ಸಹ ನಾನೀಗ ಹಂಚಿನ ಮೇಲೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಈಗ ಉಲ್ಟಾ ಮಾಡಿಕೊಂಡೆ. ಈಗ
ಆ ಕಡೆ 2 ಸೈಡನ್ನು ಸ್ವಲ್ಪ ಎಣ್ಣೆ ಹಾಕಿ ನಾನು ಇದನ್ನು ಸಹ ಚೆನ್ನಾಗಿ ಬೇಯಿಸಿ ತೆಗಿತಾ ಇದ್ದೀನಿ. ನೋಡಿ, ಒಂದು ಅರ್ಧ ಗಂಟೆಯಲ್ಲಿ ಒಂದು 10-20 ಹೋಳಿಗೆ ಮಾಡ್ಕೋಬೋದು. ನೋಡಿ, ನಾನೀಗ ಸದ್ಯಕ್ಕೆ ಈಗ ಒಂದು 3 ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಬಂದಿದ್ದಾವೆ ಅಂತ ನೀವೇ ನೋಡಿ. ನೋಡಿ, ಮುದ್ರಿದ್ರೂ ಸಹ ಎಲ್ಲೂ ಕಟ್ಟಾಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನಾನು ಆಲ್ರೆಡಿ ಸೀಕರಣೆ ಮಾಡಿಟ್ಟಿದ್ದೆ. ಸೀಕರಣೆ ಜೊತೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಇದು ವರ್ಷದ ಕೊನೆಯ ಮಾವಿನ ಹಣ್ಣಿನ ಸೀಕರಣೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.